ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 11 ಗಂಟೆ ಆಗೈತೆ ನೋಡಿ. ಇವಾಗ ಲಾಕ್ಚರ್ ಮಾಡಾಕತ್ತೀನಿ. ಎಲ್ಲ ಚಪಾತಿ, ಒಗ್ಗರಣೆ ಅನ್ನ, ಬ್ಯಾಳೆ ಪಲ್ಯ ಎಲ್ಲರದು ಊಟ ಆಗೈತೆ. ಶ್ರಾವಣಿದು, ಶ್ರಾವಣಕುಮಾರ್ದು ಜಾಕ್ ಆಗೈತೆ. ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ವ್ಯಾಪಾರ ಚೆನ್ನಾಗಾಯ್ತು. 3 ಅಂಗಿ ಹೋದು ನೋಡ್ರಿ. 3 ಅಂಗಿನೂ ಹೋದ್ರು. 3 ಅಂಗಿ ಹೋದ್ರೆ ಅಂತ ಹೇಳಾಕತ್ತಿದ್ದೆ. ಮತ್ತು ಜಂಪರ್ಕ್ ಬಂದರು. ಬ್ಲೌಸ್ ಕೊಡವ 2 ಇಲ್ಲೇ ಒಲೆ ಹಾಕ್ಬೋದು. 2 ಕಲರ್ ತೊಗೊಂಡು ನೋಡಿ. 100 ರೂಪಾಯಿಗೆ ಬಂದಷ್ಟು ಆಯ್ತಾ. ಇವು ಬಟ್ಟೆ ಚೆನ್ನಾಗಿರ್ತಾವು. 2 ಟಿಚ್ ಮಾಡಕ್ಕೆ ಕೊಟ್ಟೋಗ್ಯಾರ. ಇವಾಗ 2 ಲಂಗ ಮಾರಿದೆ, 3 ಅಂಗಿ, 2 ಜಂಪರ್. ಇನ್ನೂ ಬರೋದ ರೀ. ಊರಿಗೆ ಹೋಗ್ಬೇಕಂತ ನಾ ತಯಾರಾಗಿದ್ದೀನಿ ರೀ. ಊರಿಗೆ ಹೋಗಿ ಕ್ಯಾನ್ಸಲ್ ಆಯ್ತು ನೋಡಿ. ಎಲ್ಲರೂ ಎಲ್ಲೋಕೆ ಬಿಡು, ಇಲ್ಲಿ ಯಾವ್ದಾರು ಅಟ್ಟಿ ಹೊಲಿದು ಬಟ್ಟೆ ಮಾರೋದು ಮಾಡ್ಕೊತಂದ್ರು ಹೋಗ್ಬೇಡ ಅನ್ನಕತ್ತಾರ. ನಾನು ಕೂಡ ಎಷ್ಟು ಹಾಕ್ರಿ ಹೋಗಿಲ್ಲ. ಶಿವರಾತ್ರಿ ಊರಿಗೆ ಹೋದೈತೆ ನೋಡಿ. ಶಿವರಾತ್ರಿಗೆ ಹೋಗಿನಿ, ಜಾತ್ರೆ ಇತ್ತು, ಒಳ್ಳೆ ಹೋಗೋದೇ ಆಗಿಲ್ಲ. ಹಿಂಗೆ ನೋಡಿ, ಮಕ್ಕಳು ಸಂಸಾರ ಗೊಂಜಾಟ್ನೆ ಬಿದ್ದು ಅಂದ್ರೆ ಎಲ್ಲಿ ಹೋಗೋದೇ ಆಗಲ್ಲ. ಇವಾಗ ನೋಡಿ ಇಷ್ಟು ಹೆಂಗೆ ಹಾಳು ಹರಿಬಿಟ್ಟಾವು ಬ್ಲೌಸ್ಗಳು. ಮುಂಜಾನೆ ಹಾಳೆ ತರಬೇಕಂತ ಬ್ಲೌಸ್ ಹಾಕುವಂಥವು. ಅಲ್ಲಿ ಬಟ್ಟೆ ತರಕ್ಕೆ ಹೋದ್ರೆ ಇರ್ತಾರೆ, ತೊಗೊಂಬಂದು ಹಾಕಿಟ್ಟು ಅಂದ್ರೆ ಒಗಟೆ ಇರ್ತಾವು. ತೊಗೊಂಬಂದು ಹಾಕಿಟ್ಟು ಒಗಟೆ ನೋಡಿ. ಇದು ಕೂಡ ಇದ್ರ ಜೋಡಿ ಇದ್ರೆ ಇವೊಂದೆರಡು ತೊಗೋತಿರಲ್ಲ ಅವರು. ಇದ್ರ ಜೋಡಿ ಇದು ಒಂದೇ ತಗೋ ಅಂತಂದ್ರೆ ತಗೊಲ್ಲ. ಇನ್ನೊಂದು ತರಬೇಕು ಇದ್ರ ಜೋಡಿ ಜಂಪರ. ಅವ್ರು ಅವಸರ ಮಾಡಿ ನೋಡೋದು ಹೋಗೋದು ಹೋಗ್ಬಿಡುದ್ರಿ. ಕೆಲಸ ಮುಗಿತಲ್ಲ. ಈಗ 2 ನೈಟಿ, 2 ಲಂಗ, ನೈಟಿ ಎಲ್ಲ ಲಂಗ ಒಂದೇ ತಾಸನೇ ಹೊಲಿಗೆ ಹಾಕಿ ಕೊಡು ಅಂತಂದ್ರು. ನನಗೆ ಅಲ್ಲಿ ತೊಗೊಂಡಿದ್ರಿ. ಕಸ್ಟಮರ್ ಬಿಡಬಾರ್ದ್ರಿ, ಯಾಕಂದ್ರೆ ಅರ್ಜೆಂಟಿಗೆ ಹೊಲಿಗೆ ಕೊಡ್ತಾನೋ ಗೊತ್ತಾಗಬೇಕಲ್ಲ. ನನಗೆ ಅದಕ್ಕೆ ಇಲ್ಲೊಬ್ರು ಹೊಲಿತಾರ, ಅವ್ರಿಗೆ ಕೊಟ್ಟಿದ್ರಿ. 50 ರೂಪಾಯಿ ಫಿಕ್ಸ್ ಮಾಡಕ್ಕೆ ಇಟ್ಕೊಂಡಿನಿ. ಅವ್ರಿಗೆ 40 ಕೊಡ್ತೀನಿ, 10 ರೂಪಾಯಿ ತೊಗೊತೀನಿ. ಹೇಳ್ಬಿಡ್ತೀನಿ, 50 ರೂಪಾಯಿ ಹೊಲಿಗೆ ಹಾಕಕ್ಕೆ ಹಿಡಿದಿದ್ದೇವ, ನೀನು 40 ಕೊಡ್ತೀನಿ, 10 ರೂಪಾಯಿ ತೊಗೊತಂದ್ರೆ ತಕ್ಕ ಅಂತೇಳಿ ಇದು ಮಾಡ್ತಾರೆ. ಬಂದು ಹೊಲಿಗೆ ಹಾಕು ಬಂದು ಅಂದ್ರೆ ಆಲ್ಮೋಸ್ಟ್ ಅವಿಗೆ ಕೊಟ್ಟು ಬಿಡ್ತೀನಿ. ಈಗ ಇಲ್ಲಿ ಅವ್ರು ಹಾಕಿರ್ತಾರದು ನೈಟಿ ಹೊಲಿಗೆ ಹಾಕೋ ಕೊಡಲ್ರಿ. ಯಾಕಂದ್ರೆ ಭುಜ ಶೋಲ್ಡ್ರಲ್ಲಿ ಕಟ್ ಮಾಡಿ ಹೊಲಿಯಕ್ಕೆ ಬರಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಹಂಗ ಹೊಲಿಗೆ ಹಾಕು ಮಾಡಿ ಕಟ್ ಮಾಡಿದ್ದು ಹೊಲಿಬೇಕಾಗಿತ್ತು. ಅವ್ರಿಗೆ ಕೈ ಕುಂದಿರ್ತು, ಹೊಲಿತಾ ಎಲ್ಲರಿಗೂ ಕೈ ಕುಂದಿರ್ಬೇಕು ನೋಡ್ರಿ. ಕೈ ಕುಂದಿರ್ತಾನೆ ಯಾವಾಗೂ ಸುಲಭ ಆಗಲ್ಲ. ಈಗ ಹೊಲಿಗೂ ಭಾಳ ಅದಾವ್ರಿ. ಆ ಕಡೆ ಊರಿಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಆಗಿದ್ದೆ ನಾನು. ನಿಜ ಹೇಳ್ಬೇಕಂದ್ರೆ ಆದ್ರೆ ಹೋಗೋದೇ ನೋಡಿ. ಇದು ಇಷ್ಟೇ ಅಲ್ಲಿ ಉಳೋದು ಹಾಗೆ. ಇದು ಒಂದೇ ಪೀಸ್ ಉಳೋದು, 1 ಪೀಸ್ ತೊಗೊಂಡ್ರು. ಹೆಂಗೆ ಬರ್ತಂಗೆ ಮಾರ್ಬೇಕು. 4 ಮತ್ತೆ ಭಾಳ ಸಿಗ್ತಾವೆ ಜಂಪರ್ಗಳು. ಈಗ ಸುಮ್ಮನೆ ಯಾರ ಹುಡುಗರು ಅಷ್ಟೇ ಜಂಪರ್ ಹೋಗ್ತಾವ್ರಿ. ಈಗ ಇಲ್ಲ ಹಾಳು ಕಚ್ಚಿ ಪಿಚ್ಚಿ ನೋಡಿದ್ರೆ ಕಚ್ಚಿ ಪಿಚ್ಚಿ ಹೋಗ್ಬಿಡೋದು. ಹಿಂಗಾಗಿ ಹಾಳುಗಳು ಹಂಗೆ ಆಗ್ತದೆ. ಇದು ನನಗೆ ಅಡ್ಗೆ ನಡಬಾರ್ದು ಸುಳ್ಳಿ. ಒಂದ್ರಾಗ ಯಾರು ಹಾಕಿಟ್ಬಿಡ್ತೀನಿ, ಸ್ವಲ್ಪ ಹೌದು ಒಂದು ಕಾಯಿಲೆಗಳು ಹಾಳು. ಬರೀ ಇಷ್ಟು ಇರ್ತಿರ್ತೀನಿ. ಟೈಮ್ ಇರ್ತದೆ ನೋಡಿ. ಕಸ್ಟಮರ್ ಬಂದ್ರೆ ಟೈಮ್ ಮುಗಿದ್ರೆ ಗೊತ್ತಾಗದ್ರಿ. ಏನು ಬರ್ತೀವಿ ತಡೆ ಮಮ್ಮಿ 12:06 ಆಯ್ತು. 12:06 ನಿಮಿಷ ಆಯ್ತು ನೋಡಿ. ಇನ್ನು ನಾನು ಬಟ್ಟೆ ನೀವು ಇಷ್ಟಪಟ್ಟು ಮನೆಗೆ ಓಡಾಡಿ ಹೊತ್ಕೊಂಬರಕ್ಕ ಪಲಾವು ಚಪಾತಿ ಮಾಡಿ ತೋರಿಸ್ತೀನಿ. ಈಗ ಇನ್ನೊಂದಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಕೆಲಸನೇ ಆಗುತ್ತೆ ರೀ. ಊರಿಗೆ ಹೋಗ್ಬೇಕಂತೀನಿ. ಊರಿಗೆ ಹೋಗೋದೇ ಆಗಲ್ಲ. ಊರಿಗೆ ಕ್ಯಾನ್ಸಲ್ ಮಾಡಿದ್ರಿ. ಮಕ್ಕಳು ಸಾಥ್ ಹುಟ್ಟಿತ್ತು. ಹೆಂಗೆ ಒಂದು 2 ದಿನ ಎಣ್ಣೆ ತಟ್ಟಿ ವಾಚಲ್ಲ ತಾಳಿ ಹೋಗಿ ಬರ್ಬೇಕಂತ ನಾನು ಮಾಡಿದೆ. ಸುಮ್ಮನೆ ವಿದ್ಯುತ್ ಬಟ್ಟೆ ಎಲ್ಲ ಮಾರ್ತಾವ್ರಿ. ಇವೆಲ್ಲ ಸ್ಟಾಕ್ ಮಾಲ್ ಐತಲ್ಲ, ಹೋಗುತ್ತು ಸ್ಟಾಕ್ ಮಾಲ್ ಅನ್ನೋಕ್ಕಿಂತ ಈಗ ಬಟ್ಟೆ ಮಾಲ್ ಮಾತ್ರ ಹಾಕಿದ್ರೆ ನನ್ನ. ಯಾಕಂದ್ರೆ ಇಷ್ಟೊಂದು ಬಟ್ಟೆ ಗಂಟು ಕೂಡಬೇಕು. ಬಟ್ಟೆ ಮಾಲ್ ಮತ್ತು ಗಂಟಿನ 25,000 ಇದೆ. ಇಷ್ಟು ಕೂಡಿಸ್ಕೋಬೇಕು. ಒಂದು ಹೊಸ ಕೊಡಕತ್ತಾರೆ. ಈಗ ಶ್ರಾವಣಕುಮಾರ್ ನೋಡಿ ರಟ್ಟು ತೊಗೊಂಡು ಹೆಂಗೆ ಆಡಾಕತ್ತಾರ. ಮುಕ್ಕೊತ್ತಿನಂತೆ ಜಂಪರ್ನ ತಂದು ಹೋಗೋದು. ಈ ರಟ್ಟು ಜಂಪರ್ನ ರಟ್ಟು ತಗೋದ್ಯ ಅದನ್ನ ತೊಗೊಂಡು ಹೆಂಗೆ ಕಿತ್ತಾಡಕತ್ತಾರ ನೋಡಿ. ನಾನು ಜಾಕ ಮಾಡಿ ಸಿಗ್ತೀನಿ. ಈಗ ನೋಡಿರಿ, ನಾನು ಜಾಕ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಉಸು ಬಟ್ಟೆ ಹೋದಾಗ ಜಡಮ್ಮ ಮನ್ಯಾಗ ಅವನ್ಯಾಗ ಬಂದೆ ಅಲ್ಲೇ. ಯಾಕಂದ್ರೆ ಊರಿಗೆ ಹೋಗ್ತೀನಲ್ಲ, ಹಿಂಗಾಗಿ ಬಟ್ಟೆಗಳು ಒಣಗಲ್ರಿ. ಕೊಳಕ್ಕೆ ಹೋಗ್ಬೇಕಾಗೈತೆ ನೋಡಿ. ಅಕ್ಕ ಬಾ ಫೋನ್ ಹಚ್ಚಾಕತ್ತಾಳ, ನಾಳೆ ಕಡೆವಾರ ಅಂತ. ಬ್ಯಾಗ್ ಹಾಕ್ತೀವಿ ಬರ್ರಿ ಬೇರೆ ಹಾಕತ್ತಾಳ. ಹಿಂಗಾಗಿ ಚಪಾತಿ ಪಲಾವ್ ಮಾಡಿದ್ದೆಲ್ಲ ಕಟ್ಕೊಂಡು ಬುತ್ತಿ ಇದೊಂದು ಗೊತ್ತಿದೆ. ಒಂದು ಶ್ರಾವಣ ಟೈಮ್ 4 ಆಗೇ ಬಿಡ್ತು. ದಡಮ್ಮ ಮನೆಗೆ ಹೋಗಿದ್ಯಾ. ಇವತ್ತು ಬೋರಮ್ಮ ಕಳಿಸ್ತಾನೆ. ದಡಮ್ಮ ಕರಿಗೇಡ್ ಮಾಡಿ ಬಂದೆ ಬೋರಮ್ಮ ಕಳ್ಸಕ್ಕೆ.
ಹಿಂಗಾಗಿ ಒಂದು ಚಕ್ಲಿ ಪಳಾರವಿದ್ದು ಇದು ಒಂದು ನೋಡಿ ಬುತ್ ಕರೆಕ್ಟಾಗಿ ಕುಂದ್ರಾವಲ್ರಿ. ಇನ್ನೊಂದು ಐತೆ ನೋಡು. ಮಾನೇನದ ಇಷ್ಟು ಹೋಗೋದು ನೋಡಿ ಊರಿಗೆ ಮತ್ತೆ ಏನಿಲ್ಲ ಸ್ನೇಹಿತರೆ. ಇನ್ನೊಂದು ಕ್ಯಾರಿ ಬ್ಯಾಗ್ ತೊಗೋತೀನಿ. ಇದೊಂದು ಅಲ್ಲಿ ಹರಿತಂದ್ರೆ ವಜಿತ್ರಿ ಬಸ್ 4 ಬಸ್ ಸಿಗುತ್ತಲ್ಲ, 5 ಬಸ್ ಸಿಕ್ಕರು ನಾನು ಇದ್ರ ಬಸ್ಸಿಗೆ 6 ಬಸ್ ಸಿಗುತ್ತೆ. ಲೇಟ್ ಆಯ್ತು ನೋಡಿ. 8 ಮಟ್ಟ ಐತ್ ಬಿಡು ಮಮ್ಮಿ. ನಿನ್ನೆ ಮಾಡಿ ಪಾರ್ಲರ್ಗೆ ಹೋಗಿದ್ದು ಕರೆಂಟ್ ಹೋದು ನೋಡ್ರಿ. ಫೈನಲ್ ಆಗಿ ಊರಿಗೆ ಹೋಗಕ್ಕೆ ರೆಡಿ ಆದ. ಶ್ರವಣ್ ಕುಮಾರ್ ರೆಡಿ ಆಗಿ ನೋಡಿ. ಸುಮ್ಮನೆ ಇದ್ದಿಂದ್ರಾಗ ಅಂಗಿ ಹಾಕೊಂಡು ರೆಡಿ ಆಗ್ಯಾನ್ರಿ. ಮನೆ ಕಾನೂರ್ಗೆ ಹೋಗಿ ಅಂಗಿ ಇವತ್ತು ಹೋಗೋದು ಹಾಕಿದ್ಯಾ. ಮನೆ ಕಾನೂರ್ಗೆ ಹೋಗಿದ್ದು ನಿನ್ನೆವು ಇವತ್ತಿನ ಊಸು ಬಟ್ಟಿ ಹೋಗುದು ಹೋಗುದ್ರಿ. ಊಸು ಬಟ್ಟೆ ಹೋಗೋದಾಗ ಜಡಮ್ಮರ ಮನೆ ಅಲ್ಲೇ ಮನೆ ಮೇಲೆ ಹೊಣೆಯಕ್ಕೆ ಬಂದೆ. ಮತ್ತು ಜಡಮ್ಮ ಬೋರಮ್ಮ ಕಳ್ಸಾಕ ಕರಿಗಡೆ ಬ್ಯಾಗ್ ಹಾಕಿದ್ಲು. ಮತ್ತು ಕಡು ಮಾಡಿ ಬೋರಮ್ಮೆಲ್ಲ ಸಜ್ಜು ಮಾಡಿ ಕಡು ಮಾಡ್ತೀರಿ ಬಂದೆ. ಬರೋರಾಗ ಟೈಮ್ 4 ಗಂಟೆ ಆಗಿತ್ತು ರೀ. 4:15 ಮ್ಯಾಗ ಆಗೈತೆ. ಪೋನೆ 5 ಗಂಟೆ 5 ಬಸ್ ಸಿಗುತ್ತೆ ರೀ. ಆ ಕಡೆ ಆಲೂರು ಬಸ್ ಸಿಗುತ್ತಾ. ಊರಿಗೆ ಹೋಗಕ್ಕೆ ಅಕ್ಕ ಮುಂಜಾನೆ ಹೊತ್ತಾತು ಬರ್ರಿ ಸಾಲು ಸುಟ್ಟಿ ಕೊಟ್ಟೈತಿ ಅಂತ ಫೋನ್ ಹಚ್ಚಾಕತ್ತಾಳ. ಅಲ್ಲೇ ನಾಳೆ ವಾರ ಹಿಡ್ದಾರಿ, ಕಡೆ ವಾರ ಅಂತ ನಾಳೆಗೆ. ಹಿಂಗಾಗಿ ಬಾರಿ ಅನ್ನಕತ್ತಾರ. ಹೋಗಿ 2 ದಿನ ಈಗ ಸುಟ್ಯಾಗ ಹೋಗಿ ಇದ್ದು ಬಂದ್ರೆ ಬರತ್ರಿ. ಇಲ್ಲಿಕ್ಕಂದ್ರೆ ಆಗೋದು ನೋಡಿ ಹೋಗೋದು. ಇವಾಗ ಎಲ್ಲ ಗ್ಯಾಸ್ ಪಾಸ್ ಬಂದ್ ಮಾಡೀನಿ. ಫ್ರಿಜ್ ಚಲೋ ಐತಿ. ಅವ್ರು ಇದ್ದಿದ್ದ ಬಟ್ಟೆ ಡೈಲಿ ಯೂಸ್ ಮಾಡ್ತೀವಿ ಅದೇ ಬಟ್ಟೆ ಮ್ಯಾಗನೇ ಬರಾಕತ್ತಾರ ನೋಡಿ. ಅವ್ರು ಕಾಣಲಾಗ್ಯಾರ. ನೀನು ಇಟ್ಟು ಮಳೆ ಆಗೈತೆ ಅಲ್ರಿ, ಅರ್ಜಾಳ ಇಟ್ಟೈತೆ ನೋಡಿ. ಅರ್ಜಾಳ ನಾನು ಅಲ್ಲಿಂದ ಬಂದು ಬರಾಬರ ಒಂದು ಸೀರೆ ಉಟ್ಕೊಂಡು ರೆಡಿ ಅದೇ. ಇವತ್ತು ಒಂದಿಷ್ಟು 700-800 ರೂಪಾಯಿ ವ್ಯಾಪಾರ ಆಯಿತು. ಅವು ಲಂಗ ತಗೋವಿ ಲಂಗ ಕೊಟ್ಟೋಗುನು. ಅವ್ರು ಹೊಲಿಗೆ ಹಾಕಿ ಕೊಟ್ಟಿದ್ರು. ಅವು ಹೊಲಿಗೆ ಒಬ್ರ ಕೈ ಹಾಕ್ಸಿದ್ದೀನಿ ರೀ. ಅಕ್ಕಿಶ ಅವನು ಕೂಡ ತೊಗೊಂಡಿನಿ. ಇವಾಗ ಬುತ್ತಿನೂ ಕಟ್ಕೊಂಡಿನಿ. ಪಲಾವು ಮತ್ತು ಇದು ಬೇಳೆ ಪಲ್ಯ, ಚಪಾತಿ, ಪಳಾರ ಮತ್ತು ಮಾನೇನು ದೋಸೆ ಮಾನೆ ಕೊಟ್ಟಿದ್ರು ನಮ್ಮ ಅಕ್ಕೋರೊಬ್ರು ಇಲ್ಲೇ. ಹಾಗೆ ಕೊಟ್ಟಿದ್ರು. ಮೊನ್ನೆ 1 ಡಜನ್ ಕೊಟ್ಟಿದ್ರು, ಇವಾಗ 1 ಡಜನ್ ಕೊಟ್ಟಿದ್ರು. ಚಲೋ ಇದ್ದ ಬಿಡ್ರಿ ಹೊಲ್ದಣ್ಣು. ಅವು 100-150 ರೂಪಾಯಿ ಎಲ್ಲಾರ 1 ಡಜನ್ ಹಣ್ಣು ಕೊಡಲ್ಲ ಸ್ನೇಹಿತರೆ. ಅಂಥ ಚಲೋ ಹಣ್ಣು ಕೊಟ್ಟಿದ್ರು. ನೀನು ಶ್ರಾವಣಿಗೆ ಹೋಗಿ ತೊಗೊಂಬಂದಿದ್ಲು. ಅವು ಅಲ್ಲೇ ಸೀಕ್ನಿ ಹೋಳಿಗೆ ಅದು ಮಾಡ್ತಾರಲ್ಲ, ಸೀಕ್ನಿ ಮಾಡಕ್ಕೆ ಬರ್ತಂತ ಅವನು ತೊಗೊಂಡೆ. ಟೈಮ್ ಭಾಳ ಆಗೈತೆ. ಎಷ್ಟಕ್ಕೆ ಹೋಗ್ತೀನಿ ಎಷ್ಟಕ್ಕಿಲ್ಲ ಗೊತ್ತಿಲ್ಲ. ನಾನು ಹೋಗ್ಬೇಕಂತ ಮುಂಜಾನೆ ವಿಚಾರ ಮಾಡಿದೆ. ಮತ್ತು ಬಟ್ಟೆ ಕಸ್ಟಮರು ಬರಾಕತ್ರಿ. ಹಿಂಗಾಗಿ ಎಲ್ಲಿ ಹೋಗೋದು ಬಿಡೋದು ಬಿಟ್ಟಿದ್ದೆ. ಮತ್ತೆ ಶ್ರಾವಣಿಯರ ಕಳ್ಸಿ ಬರೋದು ಬೇಡ ಅಂದ್ರೆ ಅವ್ರ ನಾನು ಶ್ರಾವಣಿ ಬಿಟ್ಟಿರೋಕ್ಕಾಗಲ್ರಿ. ಈಗ ಆಕಿ ನಾಳೆಗೆ 1 ದಿನ ನಾಡ್ದು ದಿನ ಬಂದುಬಿಡ್ತೀವಿ. 2 ದಿನ ಹೋಗ್ತೀವಿ. ಮತ್ತು ಬಟ್ಟೆ ಮಾಲ್ ಹಾಕೋಬೇಕು. ಬ್ಲೌಸ್ ಸ್ಟಿಚಿಂಗ್ ಎಷ್ಟಕ್ಕೂ ಬ್ಲೌಸ್ ಸ್ಟಿಚಿಂಗ್ ಮಾಡೋದವು. ಇವು ಎಷ್ಟು ಕಿತಾಪತಿ ಮಾಡಕತ್ತಾರ ನೋಡಿ ಮಕ್ಕಳು. ಬರ್ರಿ ಹೋಗೋನು. ರೆಡಿ ಆಗೈತಿ. ಇಷ್ಟೇ ರೀ ಕೈಚಿಲ್ಲ. ಅಲ್ಲಿ ಬಟ್ಟೆ ಅಲ್ಲೇ, ಇಲ್ಲಿ ಬಟ್ಟೆ ಇಲ್ಲೇ. ಅಲ್ಲಿ ಎಲ್ಲ ನೈಟಿ ಉಡ್ರಂಗಿ ಎಲ್ಲ ಅಲ್ಲೇ ಬಿಟ್ಟಿರ್ತೀನಿ. ಇಲ್ಲಿ ಬಂದ ಉಡಾಕ ಇಲ್ಲಿ ಬೇರೆ ಅದಾವು. ಎಲ್ಲ ಲೈಟ್ ಹೋಗ್ಯಾವ್ರಿ ಇಲ್ಲೇ. ಶ್ರಾವಣಿ ಲೈಟ್ ಬಟನ್ ತೆಗಿ ಬಾ ಹೋಗೋನು. ಈ ಬಸ್ ಬರ್ತೀರಿ. ಅವರು ಬಂದರು ನೋಡು. ಟೈಮು 4:15 ಮ್ಯಾಗ 10 ನಿಮಿಷ ಆಗೈತೆ ನೋಡಿ. ಎಲ್ಲ ಹಾಕ ಬಂದ ಮ್ಯಾಗ ಕದ ಪದ ನೋಡ್ಕೊ. ಹಿಂದಿನ ಕದ ಹಾಕೈತೆ ಇದು ತಗೋ. ಅಲ್ಲಿ ಕಾನೂರ್ಗೆ ಹೋದಾಗ ಏನಾಗ್ಬಿಟ್ಟೈತೆ ಅಂದ್ರೆ ಚಪ್ಪಲು ಕಳು ಮಾಡ್ಕೊಂಡು ಹೋಗ್ಬಿಟ್ರೆ. ನಾನು ಹಳೆ ಚಪ್ಪಲ್ ಬಂದು ನೋಡಿ. ತಮ್ಮ ಹಳೆ ಬಿಟ್ರೆ ಹೊಸ ಚಪ್ಪಲ್ ಹಾಕ್ಕೊಂಡು ಹೋಗ್ಬಿಟ್ರೆ. ಹಿಂಗೆ ಮಾಡ್ತಾರೆ ನೋಡಿ ಮಾಡೋದು. ಹೋಗಿ ಮಸ್ಸಿಗೊಂದು ಎಲ್ಲ ಲೈಟ್ ತಂದು ಫೈನಲ್ ಹೋಗಿ ನೋಡಿ. ಅಕ್ಕಗೆ ಹೇಳಿದ್ರಿ ಸರ್ಪ್ರೈಸ್ ಕೊಡಕತ್ತೀನಿ ಬರಲ್ಲ ಅಂತ ಹೇಳಿವ್ರಿ. ಈಗ ಹೋದ್ವಿ ಅಂದ್ರೆ ಒಮ್ಮೆ ಸರ್ಪ್ರೈಸ್ ನೋಡಿ. ಹಂಗೆ ನೋಡಿರಿ. ಈಗ ನಾನು ಅದ್ರಾಗ ಶ್ರಾವಣಿ ಕಳ್ಸಿದ್ರೆ ಒಬ್ಬಕ್ಕೆ ಇರಾಕು ಮನಸ್ಸು ಬರಲ್ಲ. ಇವಾಗ ಬಟ್ಟೆ ಮಾಲನ್ನು ಹಾಕಿಲ್ಲ. ಮತ್ತು ಇದು ಟೈಲರಿಂಗ್ ಮಾತ್ರ ಜಗ್ಗದ ಹೊಲಿವು. ಮತ್ತು ಹಂಗೆ ನಮ್ಮ ಸಂಸಾರನೇ ದಿನ ಇರೋದೇ ಇದು ಸಂಸಾರ. ಒಂದಿನ ಹೋದ್ರೆ ಹೋಗುತ್ತಾ. ಈಗ ಎಷ್ಟು ದಿನ ಆಯ್ತು ತವ್ರ ಮನೆಗೆ ಹೋಗಿಲ್ಲ. ನಮ್ಮ ತವ್ರ ಮನೆಗೆ ಹೋಗೊಂಬರ್ರಿ ನೋಡೋನು. ನೀವು ಕೂಡ ನೋಡಿರ್ತೀವಿ ಎಲ್ಲ ತವ್ರ ಮನೆ. 1-2 ದಿನ ಹೋಗಿ ಬರೋಣ್ರಿ. ಅಲ್ಲಿ ನಮ್ಮ ಆರಾಮಿದ್ದು ಸುಮ್ಮ ನೀವು ರೆಸ್ಟ್ ತೊಗೊಂಬರಕ್ಕೆ ಬರ್ತೀರಿ. ಒಳ್ಳೆ ಬುಧವಾರ ಇಟ್ಟಿದ್ರು ಬರ್ತೀನಿ ರೀ ನಾನು. ಮತ್ತು ಮುದ್ದೆ ಬಳಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಇಲ್ಲೇ 4:15 ಬಂದೆ. 5:15 ಬಂತು ನೋಡಿ ಬಸ್. ಅದ್ರಾಗ ಇಲ್ಲೇ ಬಸ್ ಕಾಯೋದು ಲೇಟ್ ಆಗುತ್ತಾ. ಶ್ರಾವಣ ಅಲ್ಲಿ ಕುಂತಾನ, ಶ್ರಾವಣಿ ಮುಂದೆ ಕುಂತಾಳ, ನಾನು ಹಿಂದೆ ಕೂತೀನಿ. ಫುಲ್ ಬಸ್ಸೇ ಖಾಲಿ ಇತ್ತು ನೋಡಿ. 1-2 ಅವಿಯರಿದ್ರು, ನಾವು ಬೇಕಿದ್ಯಾ. ಹಿಂದೊಬ್ರು 3 ಶ್ರಾವಣಿ ಇಲ್ಲಿ ಕುಂತಾವಡಿ. ಆಯ್ ಮಾಡ ಅಂತ ಹೇಳಕತ್ತೀನಿ. ಆಕೆ ಒದ್ರಿದೆ ಕೇಳಿಲ್ಲ, ಅದಕ್ಕೆ ತಲೆ ಬಡದ್ ನೋಡಿ. ಬರ್ರಿ ಹೋಗೋನು. ಆ ಕಡೆ ಬಸ್ ಎಷ್ಟು ಸಿಗುತ್ತೋ ಎಷ್ಟು ಕೂತೀವೋ ಗೊತ್ತಿಲ್ಲ. ಶ್ರಾವಣಿ ಮಾತ್ರ ಫುಲ್ ಖುಷಿಯಾಗಿ ಅವಳು. ಊರಂದ್ರೆ ಸಾಕ್ರಿ ಆಕೆಗೆ 2 ಹೊಟ್ಟು ನೋಡಿ ಊರಂದ್ರೆ. ಬಸ್ ಸಿಟಿ ಬಸ್ ನೋಡಿ. ಬೆಂಗಳೂರಾಗಿರ್ತಿದ್ವಿ. ಈಗ ನಮ್ಮ ಊರಾಗ ಎತ್ತಿನ ಗಾಡಿ ನೋಡಿಲ್ಲ. ಎತ್ತಿನ ಗಾಡಿ ಹೊಂಟಿತ್ತು. ನಿಮ್ಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡಿದೆ. ಯಾಕಂದ್ರೆ ಇವಾಗಿಂತ ಎತ್ತಿನ ಗಾಡಿ ಹೋಗ್ಬಿಟ್ಟು ದೊಡ್ಡ ಗಾಡಿ ಹೋಗ್ಯಾವ್ರಿ. ಪುಟ್ಟಿ ಗಾಡಿ ಬಂದಾವ ಇವಾಗ. ಇನ್ನೊಂದು ದಿವ್ಸಕ್ಕೆ ಅವು ಹೋಗೇ ಬಿಡ್ತಾವೆ ಸ್ನೇಹಿತರೆ. ಪುಟ್ಟಿ ಗಾಡಿ ಹೋಗ್ಬಿಡ್ತಾವೆ. ಉಳ್ಳಾಗಡ್ಡಿ ನೋಡಿ ಸಸ್ತಾ ಆಗ್ಬಿಟ್ಟ ರೇಟ್ ಎಲ್ಲ ಉಳ್ಳಾಗಡ್ಡಿದು. ಹಿಂಗಾಗಿ ಇದೆಲ್ಲ ಹಚ್ಚ ನೋಡಕ್ಕೆ ಒಂಥರ ಖುಷಿ ಅಲ್ರಿ. ಶ್ರಾವಣಿ ಮಾತ್ರ ಸೂಟಿ ಐತಿ. ಊರು ಹೋಗುಂಬಾ ಮಮ್ಮಿ ಊರು ಹೋಗುಂಬಾ ಅಂತ ಅಕ್ಕನ ಫೋನ್ ಹಚ್ಚಿದೆ.
ಶ್ರವಣ ನೋಡಿ ಎಷ್ಟು ಕಿತಾಪತಿ ಮಾಡಾಕತ್ತಾನ. ಬಾ ಇಲ್ಲ ಮಗಳು ಕುಂದ್ರು ಬಾ ಅಂದ್ರೆ ಇಬ್ಬರು ಅಲ್ಲಿ ಅಂದರು. ಕಬ್ಬು ನೋಡ್ತಿರ್ಬೇಕು ಬರ್ರಿ. ಅಲ್ಲಿ ಬಸ್ಸು 6:30 ಐತೆ. 7 ಗಂಟೆ ಆಗುತ್ತೆ ನಾವು ಊರಿಗೆ ಹೋಗೋರಾಗ. ಅವನು ನಾ ಬರ್ತೀನಿ ಅಂತೇಳಿ 4 ಗಂಟೆಕನ ಮನೆಗೆ ಬಂದಾಳಂತ್ರಿ. ಫೋನ್ ಹಚ್ಚಿದ್ವಿ, ಹೋದ್ರಾತ್ ನೋಡಿ. ಸುಮ್ಮ ಮಸ್ತಾಗ ಅಲ್ಲೊಂದು 2 ದಿನ ಇದ್ದು ಇಲ್ಲೊಂದು 2 ದಿನ ಇದ್ದು ಹೋಗ್ಬಿಡ್ರಿ. ಇದು ಮುದ್ದೇಬಾಳ ಕೆರೆ ನೋಡಿ, ಪದ್ಮಾವತಿ ಕೆರೆ ಐತಲ್ಲ ಇದು ರೀ. ನಮ್ಮ ಊರಾಗ ಮುದ್ದೇಬಾಳ ಕೆರೆ ರೀ. ನಮ್ಮ ಊರಾಗ ಕೆರೆಗೆ ಒಗ್ಯಾಕೆ ಹೋಗ್ಬೇಕಂತ ಹೇಳಿದ್ನಲ್ರಿ, ಒಗ್ಯಾಕೆ ಹೋಗಲಿಲ್ಲ. ಯಾಕಂದ್ರೆ ಅಲ್ಲಿ ಹಾವು ಒಂದು ಮೊಸರು ಬಂದಿತ್ತು ರೀ ನಮ್ಮ ಊರಾಗ ಕೆರೆಗೆ. ಹಿಂಗಾಗಿ ಹೋಗಲಿಲ್ಲ. ಪದ್ಮಾವತಿ ಗುಡಿ ದಾಟ್ತು. ಇನ್ನು ಅಯ್ಯಪ್ಪ ಸ್ವಾಮಿ ಗುಡಿ ಎಲ್ಲ ಕೆಡವ್ಯಾರಿ, ಇಲ್ಲೇ ಕಟ್ಟಿಸ್ತಾರಂತ. ಅಯ್ಯಪ್ಪ ಸ್ವಾಮಿ ಗುಡಿನೂ ಶನೇಶ್ವರ ಗುಡಿನೂ ಇಲ್ಲೇ ಐತ್ರಿ. ಎಲ್ಲೆಲ್ಲರೋ ಶನೇಶ್ವರ ದೇವಸ್ಥಾನಕ್ಕೆ ಬರ್ತಾರ. ನಾವು ಒಂದು ಸೊಪ್ಪೇನೋ ಬಂದಿಲ್ಲ, ಬರ್ಬೇಕಂತೀವಿ ರೀ. ಬರೋದೇ ನೋಡಿ ಈ ಪದ್ಮಾವತಿ ಗುಡಿಗೆ ಇಳಿದ್ವಿ ಅಂದ್ರೆ ಬಸ್ ಸ್ಟಾಪ್ ಐತೆ. ಇಟ್ಟು ನಡ್ಕೊತ ಬರ್ಬೇಕು. ಇಲ್ಲಿ ಶ್ರೀ ಶನೇಶ್ವರ ದೇವಸ್ಥಾನ ನೋಡಿ. ಎಲ್ಲೆಲ್ಲರ ಬರ್ತಾರೆ. ನಾವು ಹೋಗಿಲ್ಲ, ಒಂದು ಸಲನೂ ಹೋಗಿಲ್ಲ. ಏನಂತ ನಮ್ಮ ಊರ ಮಗ್ಲೇ ಇದ್ರು ಹೋಗೋದಾಗಿಲ್ಲ ಸ್ನೇಹಿತರೆ. ಬರೀ ಇನ್ನು ಹೋಗಿ ಮತ್ತು ಕೋಳೂರು ಬಸ್ನೇ ವಿಡಿಯೋ ಮಾಡ್ತೀನಿ. ಸಿಕ್ಕಾಪಟ್ಟೆ ಗದ್ಲು ಇರುತ್ತೆ ನೋಡಿ ಬಸ್. ಯಾಕಂದ್ರೆ ಜಾತ್ರೆ ಒಂದು ಐತೆ ಎರಗಲ್ಲಾಗ, ಹಿಂಗಾಗಿ ಬಸ್ ಗರ್ದಿ ಭಾಳ ಇರ್ತೈತೆ. ಇಲ್ಲೊಂದು ಸಾಲೆ ರೆಡಿ ಆಕತ್ತೈತೆ ನೋಡಿ. ಇನ್ನೇ ಫೈನಲಾಗಿ ಸರ್ಕಾರ ದವಾಖಾನೆ ಮುಂದೆ ಬಂತು. ಇಲ್ಲಿ ಸ್ಟಾಪ್ ಐತ್ರಿ. ಇಲ್ಲಿಗೊಂದು ಸರ್ಕಾರ ದವಾಖಾನೆಗೆ, ಪಿಲ್ಯಕಮ್ಮನ ಗುಡಿಗೆ ಮತ್ತು ಲಾಸ್ಟ್ ಬಸ್ ಸ್ಟ್ಯಾಂಡ್ ನೋಡಿ. ಈ ಬ್ಯಾಂಕಿಗೆ ಒಂದು ತಾಕೈತ್ರಿ. ಅದು ಇದ್ರ ಬ್ಯಾಂಕ್. ಬರೀ ಫೈನಲಾಗಿ ಊರಿಗೆ ಬಂದು ನೋಡಿ. ಇಲ್ಲೇ ಅವ್ವನು ಜೋಳ ಕೇರಾಕತ್ತಾಳ. ಒತ್ತೆ ಮನೆಗೆ ಬಂದೈತ್ರಿ. ಅಕ್ಕ ಅವ್ವ ಜೋಳ ಹಸ್ ಮಾಡಾಕತ್ತಿದ್ರು. ಶ್ರಾವಣ ಬಂದು ಆಟ ಆಡೋದು ಚಲೋ ನೋಡ್ರಿ. ಇವಾಗ ಬಂದೆ, ಅವ್ವನು ಜೋಳ ಹಸ್ ಮಾಡಾಕತ್ತಾಳ. ಅಕ್ಕ ಅವ್ವ 10 ಮಣಿಗೆ ಬಿಡುಬೇ. ಶ್ರವಣ್ ಬಂದು ನೋಡಿ ಆಟ ಆಡಾಕತ್ತಾನ. ಅದು ಅದೇನು ಹಸ್ ಮಾಡು. ಕತ್ತಲ ಏನು ಕಾಣುತ್ತೆ ಸುಂಕ್ ನೋಡ್ರಿ ಹೆಂಗೆ ಬರ್ತಾ. ನೀ ಬಂದ್ಗಳೇ ಹೊಳ್ಯಾಕ ಹೋಗ್ಯಾವ್ರಿ. ಬರ್ನ ಕಂಡಾಪಟ್ಟಿ ಗದ್ಲ ಬಸ್, ಸಿಕ್ಕಾಪಟ್ಟಿ ಗದ್ಲ. ಶ್ರಾವಣ್ ಲೇಟ್ ಆಯ್ತು ಒಳಗೇನು ನೋಡಿ. ಟೈಮ್ 7 ಗಂಟೆ ಆಯಿತು. ಅಲ್ಲೇ 4:30 ಬಿಟ್ಟಿವಿ. 5 ಬಸ್ ಇದು ಇತ್ತು ರೀ, ದೇವ್ರ ಬಸ್ಸು ನಾನು ನೋಡೇ ಇಲ್ಲ. ಮತ್ತು ಸಿಟಿ ಬಸ್ಸಿಗೆ ಬಂದೆ. 6:30 ಆಲೂರು ಬಸ್ಸಿಗೆ ಬಂದು ನೋಡಿ. ಯಾರಿಗೆಲ್ಲ ಜಾತ್ರೆ ಅಂತ ಭಾಳ ಗದ್ಲ. ಜಾತ್ರೆಗೆ ಹೋಗ್ತಾರೆ ನಾಳೆ ಶ್ರಾವಣಿ ಅಕ್ಕ, ಹೌದಿಲ್ಲ? ಈಕೆ ನೋಡಿ ಹೆಂಗಿತ್ತು ಗದ್ಲ ಬಸ್ಸು. ಯಾಕಯ್ಯವ ಹೆಂಗಿತ್ತು ಗದ್ಲ. ಕೈ ತೆಗಿಯ. ನೀರು ಕುಡ್ದು ಬರೀ ಜಾಮೂನ್ ತೊಗೊಂಬಂದು ಬರಾಗ, ಅಲ್ಲಿ ನಿಂತ ಬರಾಗ ನೋಡ್ರಿ ಜಾಮೂನ್ ಡಬ್ಬಿ ಹಿಡ್ಕೊಂಡ ಕುಂತ ನೋಡಿ ಶ್ರಾವಣ್ ಕುಮಾರ್. ಎಷ್ಟು ರೂಪಾಯಿ? 50 ರೂಪಾಯಿ ನೋಡಿ. ಇಲ್ಲಿ ಬಾಗಲಕೋಟೆ ಮ್ಯಾನ್ ಕೇರಿ 70 ರೂಪಾಯಿ ಹೇಳಿದ್ರೆ ಅಲ್ಲಿ ಪ್ಯಾನ್ ಹಚ್ಚ. ಏನು ಜಳ ಐತ್ರಿ. ಬರ್ರಿ ನಾಳೆಗೆ ಒಂದಿನ ಇದ್ದು ಮತ್ತು ನಾಡ್ದು ಹೋಗ್ತೀನಿ ರೀ ನಮ್ಮ ಊರಿಗೆ. ವರ್ಷ ಇರ್ಬೇಕು ನೋಡ್ರಿ, ಭಾಳ ಚಲೋ ಹೌದಿಲ್ಲ? ಚೆನ್ನಾಗಿ ಹಳೆ. ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜೋಳ ಹಸ್ಮ 10 ಮಣಿಗೆ ಬಾರ್ಬೇ ನೋಡ್ರಿ. ಉಸೂರು ಕುಂತ್ಕೊಂಡು ಇಲ್ಲೇ ಊಟ ಮಾಡಿದ್ದೀವಿ. ಶ್ರಾವಣಿನ ಉಣ್ಣಕತ್ತಾಳ. ಅವೊಂದು ಶ್ರಾವಣಿದು ನಾವು ಊಟ ಐತೆ. ನಾನು ಚಪಾತಿ ಬೇಳೆ ಪಲ್ಯ ತೆಗಿದ್ನಲ್ಲ ಅಷ್ಟೇ ಊಟ ಮಾಡಿದ್ವಿ. ಮತ್ತು 2 ವಡಾಪಾವ್ ತಂದಿದ್ದೆ, ಮತ್ತು ಜಾಮೂನ್ ತಂದಿದ್ವಿ. ಎಲ್ಲರೂ ಮಸ್ತ್ ಲಗಾಸಿದ್ವಿ, ತಿಂದ್ವಿಲ್ಲ. ಇವಾಗ ಮಾತ್ರ ಊಟ ನೋಡಿ. ಬರೀ ಜಾಮೂನು, ಬಜ್ಜಿ, ಚೋಡ ಇಲ್ಲ. ಏನು ಉಂಡಿ? ಚಪಾತಿ ನನಗೆ ಕೊಟ್ಟು. ಮತ್ತು ಅಕ್ಕ ಸೀಕ್ನಿ ಹಿಂಡಿದ್ಲಿ. ಮಾನ್ಯನ ಸೀಕ್ನಿ ಹಿಂಡಿದ್ರು. ಊಟ ಉಂಡ್ವಿ. ಎಲ್ಲರೂ ಪ್ಯಾನಿಂಗ್ ಕಳೆಕೊಂಡು ತಗೊಂಡು ಏನು ಮಾಡಿಲ್ಲ ನೋಡ್ರಿ. ಅವ್ವ ರೊಟ್ಟಿ ಪಲ್ಯ ಮಾಡಿದ್ರಂತ ಇತ್ತಂತ. ಚೋಡ ತಿಂದಿದ್ವಿ. ಪಳಾರಾವು ಚೋಡಾದು. ಮತ್ತು ಇವತ್ತು ಎಲ್ಲಿ ಮುಕ್ಕೋತೀಯ? ಅಮ್ಮನ ಮಗ್ಳು ಮುಕ್ಕೋತೀಯ, ನನ್ನ ಮಗ್ಳು ಮುಕ್ಕೋತೀಯ? ನೀ ನನಗೆ ಅದನ್ನು ಹೇಳ್ಬೇಡ. ಅಮ್ಮನ ಮಗ್ಳು ಮುಕ್ಕೋತೀಯ, ನನ್ನ ಮಗ್ಳು ಮುಕ್ಕೋತೀಯ? ಅವ್ವ ಮಗ್ಳು ನೋಡ್ರಿ. ಈಗ ಚಾಡ ಹೇಳಕ್ಕೆ ಹೋಗ್ಯಾನ್ರಿ. ಏನು ಹೇಳಕ್ಕೆ ಹೋಗ್ಯಾನ ಬೇವ? ಈಗ ನೀರು ಕುಡಿಯಕತ್ತಲ್ಲ. ಚಿನ್ನಿ ಒಂದು ಫಿಲ್ಟ್ರ್ ನೀರು, ಒಂದು ಬಾಯಿ ನೀರು ಕುಡಿಬೇಡ. ಒಂದು ನೀರು ಕುಡಿಯಂಗಿದ್ರೆ ದಡಮ್ಮ ಕೂಡ ಫಿಲ್ಟ್ರ್ ನೀರು ಕುಡಿ. ಇಲ್ಲಿಕ್ಕಂದ್ರೆ ನಮ್ಮ ಬಾಯಿ ನೀರು ಕುಡಿ. ನೀ ಏನು ಹೇಳಿ ಬಂದಪ್ಪ? ಓ ಚಾಡ ಏನು ಚಾಡ ಹೇಳಕ್ಕೆ 1 ನಂಬರ್ ಹೊಲಕ್ಕೆ.
ಓ ದ್ಯಾಮಕ್ಕ ಅಂತ ಯವ್ವ ದ್ಯಾಮಕ್ಕ ಅಂತ ಯವ್ವ ನಾವು ಅಲ್ಲೇವ ಯವ್ವ ಏನಂದಿ ಯವ್ವ ಅಪ್ಪ ಟಿಕ್ಲೆ ಎರಿಬೇಡ ಆ ಅಮ್ಮಮ್ಮಗ್ಲ ದಿನ ಹುಡಿ ನನ್ನ ಮಗ್ಳು ಮುಕ್ಕೋತೀನಿ ಶ್ರಾವಣಿ ಒಟ್ಟ ಬಿಡ್ತಿದ್ದೀರಿ ಶ್ರಾವಣಿ ಇವತ್ತು ಆರಾಮ್ ಮುಕ್ಕೊಬೋದು ನೋಡಿ ನನ್ನ ಮಗ್ಳು ಇವ ಮಾತ್ರ ಅಮ್ಮಂಗೂ ಸಟ್ಲ್ ಆಗ್ತಾನ ಟಿಕ್ಳು ನಿಮ್ಮ ಮಾಮಿನ ಬಡ ಬಡ ಊಟ ಮಾಡಲ್ಲಪ್ಪ ನಾವು ಓದ್ತೀವಿ ಮಳೆ ಮ್ಯಾಕ ಇವತ್ತು ಮಸ್ತಾಗಿ ಗಾಳಿ ಹೋಗೋದು ನೋಡಿ ತಣ್ಣ ಗಾಳಿ ಹಾಂ ಹೋ ನೀನು ದಡ ಮಗಳು ನಾ ಆರಾಮ ಒಬ್ಬೇಕಿ ನೋಡ್ರಿ ಮಸ್ತಾಗಿ ಊಟ ಆಯಿತು ಸೀಕ್ನಿ ಚಪಾತಿ ಒಗ್ಗರಣೆ ಅನ್ನ ಊಟ ಮಾಡಿದೆ ಅಲ್ಲೇ ಬುತ್ತಿ ಮಾಡಿ ಕಟ್ಕೊಂಬೈದ್ನಲ್ಲ ಅವ್ವರು ಅಡುಗೆ ಮಾಡಬೇಡ ಅಂತ ಹೇಳಿದ್ರೆ ಸುಮ್ಮನೆ ಮನ್ಯಾಗ ಉಣ್ಣೋರು ಅವ್ವ ಅಕ್ಕ ಇಬ್ಬರೇ ಅದಾರ ಮಾಮವ್ರು ಎಲ್ಲ ಕೆಲಸ ಮೇಲೆ ಹೊರಗಡೆ ಹೋಗ್ಯಾರ ಶ್ರಾವಣಿ ಕುಮಾರ್ ಮ್ಯಾಗ ಹತ್ತಿದ್ರು ನೋಡಿ ತಿರುಗಿ ಒಂದು ಊಟ ಆಯಿತು 8:30 ಆಯ್ತು ರೀ ತಣ್ಣ ಗಾಳಿ ಆಯ್ತು ಮಳೆ ಮ್ಯಾಗ ಹೋಗ್ತೀವಿ ರೀ ಇಲ್ಲೇ ಪ್ಯಾನಿಂಗ್ ಗಾಳಿ ಜಳ ಆಗುತ್ತೆ ಮಳೆ ಮ್ಯಾಗ ತಣ್ಣ ಗಾಳಿ ಬರ್ತೈತೆ ಬೇರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್